ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಪೂಜಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಅಮ್ಮನವರ ಇಷ್ಟವಾದ ಬಣ್ಣಗಳು ಮತ್ತು ದುರ್ಗಾದೇವಿಯು ಯಾವ ವಾಹನದಲ್ಲಿ ಬರುತ್ತಿದ್ದಾರೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ, ಈ ಬಾರಿ ಅಂದರೆ 2024ರಲ್ಲಿ ಬಂದಿರುವ ನವರಾತ್ರಿಯಲ್ಲಿ ತಾಯಿ ದುರ್ಗಾದೇವಿಯು ಪಲ್ಲಕ್ಕಿಯಲ್ಲಿ ಬಂದಿದ್ದಾರೆ. ಅಂದರೆ ಇದು ಪ್ರತಿ ವರ್ಷವೂ ಕೂಡ ಬದಲಾಗ್ತಾ ಇರುತ್ತೆ. ಹಾಗೆಯೇ ಬಣ್ಣಗಳು ಅಷ್ಟೇ, ಪ್ರತಿ ವರ್ಷವೂ ಬೇರೆ ಬೇರೆ ಬಣ್ಣಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ. ಹಾಗೆಯೇ ಈ ಬಾರಿ ಪಲ್ಲಕ್ಕಿಯ ಮೇಲೆ ಬಂದಿದ್ದಾರೆ. ಅಂದರೆ ಮಂಗಳವಾರ, ಗುರುವಾರ ಅಮ್ಮನವರು ಬಂದರೆ ಕುದುರೆ ಮೇಲೆ ಬರ್ತಾರೆ ಅಂತ ನಂಬಿಕೆ ಇದೆ. ಈ ರೀತಿ ಪ್ರತಿ ವರ್ಷವೂ ಕೂಡ ಯಾವ ದಿನ ಬರ್ತಾರೆ ಅನ್ನೋ ದಿನದ ಮೇಲೆ ತಾಯಿಯ ವಾಹನವನ್ನು ಗುರುತಿಸಲಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತಾಯಿ ದುರ್ಗಾ ಮಾತೆಯು ಯಾವ ವಾಹನದಲ್ಲಿ ಬರುತ್ತಿದ್ದಾರೆ ಅಂತ. ಅಂದರೆ ಪಲ್ಲಕ್ಕಿಯ ಮೇಲೆ ಈ ವರ್ಷ ಬರ್ತಾ ಇದ್ದಾರೆ. ಹಾಗೆಯೇ ಯಾವ ಬಣ್ಣಗಳ ಬಗ್ಗೆ, ಯಾವ ಬಣ್ಣದಲ್ಲಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವಾಹನ ಹೇಗೆ ಪ್ರತಿ ವರ್ಷ ಬದಲಾಗ್ತಾ ಇರುತ್ತೋ ಹಾಗೆ ಬಣ್ಣಗಳು ಕೂಡ ಬದಲಾಗ್ತಾನೇ ಇರುತ್ತೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನವರಾತ್ರಿಯ ದಿನಾಂಕ ಮತ್ತು ಪೂಜಾ ಸಮಯವನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಹೋಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಒಂದು ಲೈಕ್ನ ಕೊಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಕ್ಟೋಬರ್ 3ರಂದು ಅಂದರೆ ಗುರುವಾರದಿಂದ ನವರಾತ್ರಿ ಪ್ರಾರಂಭವಾಗುತ್ತದೆ. ಹಾಗೆಯೇ ಅಕ್ಟೋಬರ್ 12ರಂದು ವಿಜಯದಶಮಿಯ ದಿನ ನವರಾತ್ರಿಯು ಕೊನೆಗೊಳ್ಳುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತಾಯಿ ದುರ್ಗಾದೇವಿ ಯಾವ ವಾಹನದಲ್ಲಿ ಬರ್ತಾ ಇದ್ದಾರೆ ಅಂತ. ಹಾಗೆಯೇ 9 ದಿನಗಳ ನವರಾತ್ರಿಯಲ್ಲಿ ಯಾವ ಬಣ್ಣದಲ್ಲಿ ತಾಯಿ ದುರ್ಗಾದೇವಿ ಕಾಣಿಸ್ಕೊಳ್ತಾಳೆ ಅಂತ ನೋಡ್ಕೊಂಬರೋಣ ಬನ್ನಿ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ. ಶೈಲಪುತ್ರಿಯ ದೇವಿಯ ಈ ವರ್ಷದ ಬಣ್ಣ ನೋಡೋದಾದರೆ ಹಳದಿ ಬಣ್ಣ. ಇನ್ನು ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸ್ತೀವಿ. ಬ್ರಹ್ಮಚಾರಿಣಿಯ ಬಣ್ಣ ಏನಪ್ಪ ಅಂದರೆ ಹಸಿರು ಬಣ್ಣ. ನವರಾತ್ರಿಯ 3ನೇ ದಿನ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡ್ತೀವಿ. ಚಂದ್ರಘಂಟಾ ದೇವಿಯ ಬಣ್ಣ ಬೂದು ಬಣ್ಣವಾಗಿರುತ್ತೆ. ಇನ್ನು ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ. ಕೂಷ್ಮಾಂಡ ದೇವಿಯ ಬಣ್ಣ ಬಂದು ಕಿತ್ತಳೆ ಬಣ್ಣವಾಗಿರುತ್ತದೆ. ಇನ್ನು ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನು ಪೂಜೆ ಮಾಡ್ತೀವಿ. ಸ್ಕಂದ ಮಾತೆಯ ಈ ವರ್ಷದ ಬಣ್ಣ ಬಂದು ಬಿಳಿ ಬಣ್ಣವಾಗಿರುತ್ತದೆ. ನವರಾತ್ರಿಯ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತೀವಿ. ಕಾತ್ಯಾಯಿನಿ ದೇವಿಯ ಬಣ್ಣ ಬಂದು ಕೆಂಪು ಬಣ್ಣವನ್ನು ಹೋಲುತ್ತಾಳೆ. ನವರಾತ್ರಿಯ 7ನೇ ದಿನ ಕರಾಳರಾತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ. ಕರಾಳರಾತ್ರಿಯ ದೇವಿಯ ಬಣ್ಣವನ್ನು ನೋಡೋದಾದರೆ ರಾಯಲ್ ಬ್ಲೂ ಅಂತಲೇ ಹೇಳ್ಬೋದು. ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡ್ತೀವಿ. ಇನ್ನು ಮಹಾಗೌರಿಯ ಬಣ್ಣ ಬಂದು ಗುಲಾಬಿ ಬಣ್ಣದಲ್ಲಿ ಮಹಾಗೌರಿಯು ಕಾಣಿಸಿಕೊಳ್ತಾಳೆ. ಇನ್ನು ಕೊನೆಯದಾಗಿ ಅತ್ಯಂತ ಶ್ರೇಷ್ಠವಾದ ನವರಾತ್ರಿಯ 9ನೇ ದಿನವನ್ನು ಸಿದ್ಧಿದಾತ್ರಿಯನ್ನು ಪೂಜೆ ಮಾಡ್ತೀವಿ. ಸಿದ್ಧಿದಾತ್ರೆಯ ಬಣ್ಣ ಬಂದು ನೇರಳೆ ಬಣ್ಣವಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ದುರ್ಗಾದೇವಿಯು ಯಾವ ವಾಹನದಲ್ಲಿ ಬರ್ತಾಳೆ ಹಾಗೂ 9 ದಿನಗಳ ನವದುರ್ಗಿಯರನ್ನು ಯಾವ ಬಣ್ಣಗಳಲ್ಲಿ ಪೂಜೆ ಮಾಡ್ತೀವಿ ಅಂತ ನೀವು ಕೂಡ ಒಂದೊಂದು ದಿನ ಒಂದೊಂದು ಬಣ್ಣವನ್ನು ತೊಟ್ಟು ದುರ್ಗಾದೇವಿಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.